ಹಲೋ ಗೈಸ್, ನಮಸ್ಕಾರ ಎಲ್ಲರಿಗೂ. ಇವತ್ತು ನಾವು ಪುತ್ತೂರು ಜಾತ್ರೆಗೆ ಬಂದಿದ್ದೇವೆ. ತುಂಬ ಜನ ಇದ್ದಾರೆ, ತುಂಬ ಕಾರೆಲ್ಲ ನೋಡ್ತಿರ್ಬೋದು, ತುಂಬ ರಶ್ ಉಂಟು ಇವತ್ತು. ಮಾಮೂಲಾಗಿ ಸಾಧಾರಣ ನಾಳ್ದು 17 ತಾರೀಕು ಅಂದರೆ ರಥೋತ್ಸವದ ಹೊತ್ತು ತುಂಬ ರಶ್ ಇರ್ತದೆ. ಇವತ್ತು ಸ್ವಲ್ಪ ಅಂದರೆ 17 ತಾರೀಕು ಅಂದರೆ ಅವತ್ತೆಲ್ಲ ಸೇರುವಷ್ಟು ಜನ ಇವತ್ತು ಸೇರುವುದಿಲ್ಲ. 17 ತಾರೀಕಿಗೆ ಇದು ಬೆಡ್ಡಿ ಮರದೆಲ್ಲ ಇರ್ತದೆ. ಇವತ್ತು ನಮ್ಮ ಜೊತೆ ಧನುಷ್ ಇವರು ಜಾಯ್ನ್ ಆಗಿದ್ದಾರೆ. ಹೇಳ ಧನುಷ್. ನಮಸ್ಕಾರ. ಎಸ್, ನಾನಿದ್ದೇನೆ. ನಾವು ಟೆಂಪಲ್ನ ಫ್ರಂಟ್ ಇದ್ದೇವೆ. ಈಗ ಟೆಂಪಲ್ನ ಒಳಗೆ ಹೋಗಿ ಹೊರಗೆ ಬಂದು ಮತ್ತೆ ಬ್ಲಾಗನ್ನು ಕಂಟಿನ್ಯೂ ಮಾಡ್ತೇವೆ. ಬಾಯ್ ಫ್ರೆಂಡ್ಸ್. ಇಲ್ಲಿ ಉಚಿತ ಪ್ರವೇಶ ಹಾಕಿದ್ದಾರೆ, ಹಾಗೆ ನಾವು ಹೋಗುದು, ಇಲ್ಲದ್ರೆ ನಾವು ಮೆಟ್ಟು ಇಲ್ಲ ಆಚೆ. ಈಗ ನಾವು ವ್ಯವಹಾರ ಮೇಳಕ್ಕೆ ಹೋಗ್ತಾ ಇದ್ದೇವೆ. ಇಲ್ಲಿ ಫ್ರೀ ಎಂಟ್ರಿ ಉಂಟು. ನಾನು ಈ ವಿಡಿಯೋ ಹಾಕುವಾಗ ಮೇ ಬಿ ಜಾತ್ರೆ ಎಲ್ಲ ಮುಗ್ದಿರ್ಬೋದು. ಹಾಗೆ ಫ್ರೀ ಎಂಟ್ರಿ ಉಂಟು, ಹೇಳಿಸಿ ಅಂತ ಪ್ರಯೋಜನ ಇಲ್ಲ. ಇವನ ಫ್ಯಾನ್ಸ್ ಎಲ್ಲ ನೋಡ್ತೀಯಾರೆ. ಇವನು ನನ್ನದೇ ಲಕ್ಕಿ, ಇವನೊಟ್ಟಿಗೆ ಬಂದು ರಾಮಾಂದಿರೋದಿಲ್ಲ. ನೋಡಿ, ಅಡ್ಮಿಷನ್ ಮಾಡ್ಬೋದು ಬೇಕಾದ್ರೆ. पूरे बात करने के ನೋಡಿ ಫ್ರೆಂಡ್ಸ್, ಎಲ್ಲ ಖಾಲಿ ಖಾಲಿ ಉಂಟು. ನಾವು ಅದಕ್ಕೆ ವ್ಯವಹಾರ ಮಾಡೋದು ಈಗ. ಹೊಸ ಅಲ್ಲೆಲ್ಲ ಎಂಥದ್ದು ಮಾಡ್ತಿತ್ತು, ದೊಡ್ಡವರು ಮಾಡ್ತೀವಿ. ನೋಡಿ, ಫ್ಲ್ಯಾಟ್ ಎಲ್ಲ ಕಮ್ಮಿ ಉಂಟಂತೆ. ನಮ್ಮ ಲೆಕ್ಕದಲ್ಲಿ ಒಂದು 50% ಆಫ್ ನಿಮಗೆ ತಗೊಳ್ಳಿ. ಮಾತ್ರ ದುಡ್ಡು ನೀವೇ ಕೊಡಬೇಕು, ನಾವು ಕೊಡ್ತೀವಿ. ಎಸ್ ಗೈಸ್, ವ್ಯವಹಾರ ಮೇಳಕ್ಕೆ ಹೋಗಿ ಬಂದೆವು. ಅಂಥ ವಿಶೇಷ ಅಂತ ಇರಲಿಲ್ಲ. ಒಂದು ಬೋಟಿದ ಅಂಗಡಿ ಇತ್ತು, ತಿನ್ನಲಿಕ್ಕೆ ಮಾಡ್ತೇವೆ. ಒಂದು ಬೋಟಿದ ಅಂಗಡಿ ಇತ್ತು, ಮತ್ತು ಚರ್ಮುರಿ ಎಲ್ಲ ಇಲ್ಲಿ ಜಾತ್ರೆಯ ಕಂಡಲ್ಲಿ ಇರುವ ಹಾಗೆ ಇತ್ತು. ಬಟ್ ಸ್ಪೆಷಲ್ ಅಂತ ಹೇಳಿದರೆ ಒಂದು ಬಟ್ಟೆ ಅವ್ರದ್ದು ಶಾಪ್ ಇತ್ತು. ಹಾಗೆ ಮತ್ತು ಬೇರೆ ಕೆಲವು ಪ್ರಾಪರ್ಟೀಸ್ ಅಂದರೆ ಮುಳಿಯ ಪ್ರಾಪರ್ಟೀಸ್ ಅವ್ರದ್ದು ಎಲ್ಲ ಅವರದ್ದು ಪ್ಲ್ಯಾನಿಂಗ್ಸ್ ಎಲ್ಲ, ಪ್ರಾಜೆಕ್ಟ್ಸ್ನ ಬಗ್ಗೆ ಎಲ್ಲ ಒಂದು ಕೆಲವು ಮಾಡೆಲ್ಸ್, 3D ಮಾಡೆಲ್ಸನ್ನು ಎಲ್ಲ ಮಾಡಿದ್ರು. ಅದು ತುಂಬ ಚಂದ ಇತ್ತು ನೋಡಲಿಕ್ಕೆ. ಸೊ ಅದನ್ನಷ್ಟು ನೋಡಲಿಕ್ಕೆ ಚಂದ ಇತ್ತು. ಬಿಟ್ಟರೆ ಮತ್ತು ಕೆಲವು ಶಾಪ್ಸ್ ಎಲ್ಲ ಅಲ್ಲೇ ಖಾಲಿತ್ತು. ಹಾಗೆ ವ್ಯವಹಾರ ಮೇಳದಲ್ಲಿ ಅಷ್ಟೇ ಇದ್ದದ್ದು. ಮುಳಿಯ ಪ್ರಾಪರ್ಟೀಸಿಂದ ನೀವೆಂತಾದ್ರು ಬೈ ಮಾಡಿದರೆ ಬೈ ಮಾಡ್ಬೋದು. ಅದರ ದುಡ್ಡು ನೀವೇ ಕೊಟ್ಟು ತಗೊಳ್ಬೇಕು. ಅಲ್ಲ ಧನುಷ್ ಅವರೇ, ನಿಮ್ಮದು ಏನಾದರೂ ಸಹಕಾರ ಇದೆಯಾ ಅದರಲ್ಲಿ? ನನ್ನದು ಅದನ್ನು ತೋರಿಸುವ ಸಹಕಾರ ಮಾಡಿದ್ದೆ ನಾನು. ನೀವು ತಗೊಳ್ಳೋ ಕೆಲಸ ನೀವು ಮಾಡಿದ್ರೆ ಇತ್ತು. ಹೌದು, ತಗೊಳ್ಳುವ ಸಾಹಸ ನಿಮಗೆ ಬಿಟ್ಟದ್ದು. ಅಂದರೆ ನಾವು ತಗೊಳ್ಳಿಂತ ನಾವು ಸಜೆಸ್ಟ್ ಮಾಡ್ಬೋದು ಅಷ್ಟೇ. ಹಾಗೆ ನಾವೇ ದುಡ್ಡಿಲ್ಲದೆ 5 ಸಂಘದಲ್ಲಿ ಇದ್ದೇವೆ ನಾವು. ಹೌದು, ಹಾಗೆ ನಾವು ನಿಮಗೆ ಸಜೆಸ್ಟ್ ಮಾಡ್ಬೋದು ಅಷ್ಟೇ. ಇಲ್ಲಿ ಕ್ರಾಫ್ಟ್ ಮೇಳ ಇದೆ. ಸೊ ಅಲ್ಲಿ ಕೂಡ ಪ್ರದರ್ಶನ ಮತ್ತು ಮಾರಾಟ ಮತ್ತು ಉಚಿತ ಪ್ರವೇಶ ಮತ್ತು ಅಪ್ ಟು 20% ಡಿಸ್ಕೌಂಟ್ ಅಂತೆ. ಡಿಸ್ಕೌಂಟಿಗೆ ಯಾವ ರೀತಿ ಡಿಸ್ಕೌಂಟ್ ಇದೆ ಅಂತ ಹೋಗಿ ನೋಡುವ. ಇಲ್ಲಿ ನೋಡ್ಬೋದು ಬೇರೆ ಬೇರೆ ರೀತಿದು ಆಟ ಸಾಮಾನು ಮತ್ತು ಡ್ರೆಸ್ ಎಲ್ಲ ಇದೆ. ಗದ್ದೆ ಉಂಟು 150. ಎಲ್ಲ ಹೋಲ್ಸೇಲ್ ಅಲ್ಲಿ ಮಾರಾಟ ಇರುವಂಥದ್ದು. ಇಲ್ಲಿ ಬೇರೆ ಬೇರೆ ರೀತಿದು ಕರ್ಟನ್ಸ್, ವಿಂಡೋ ಕರ್ಟನ್ಸ್ ಎಲ್ಲ ಇಲ್ಲಿ ಅವೈಲೇಬಲ್ ಇದೆ, ತಗೊಳ್ಬೋದು. ಹಾಗೆ ಬೇರೆ ಬೇರೆ ರೀತಿದು ಮ್ಯಾಟ್, ಬೆಡ್ಶೀಟ್ಸ್ ಮತ್ತು ನೈಟಿ ಡ್ರೆಸ್ಸಸ್ ಎಲ್ಲ ಇದೆ. ಈಗ ನಾವು ಫಸ್ಟ್ ಫ್ಲೋರಿಗೆ ಹೋಗ್ತಾ ಇದ್ದೇವೆ. ಇಲ್ಲಿ ನೋಡ್ಬೋದು ಇತಿಹಾಸದಲ್ಲಿ ಮೊದಲು ಸಂತೆಯಲ್ಲಿ ಸಹ ಫಸ್ಟ್ ಫ್ಲೋರ್. ಹತ್ತಾ ಇದ್ದೇವೆ ಫಸ್ಟ್ ಫ್ಲೋರಿಗೆ. ಫಸ್ಟ್ ಫ್ಲೋರ್ ನೋಡಿ, ಮೇಲಿನ ಫ್ಲೋರಲ್ಲಿ ಫುಲ್ಲು ಸೀರೆ ಮತ್ತು ಎಲ್ಲ ಬೇರೆ ಬೇರೆ ರೀತಿ ಕರ್ಟನ್ಸ್ ಎಲ್ಲ ಇಲ್ಲಿ ಕೂಡ ಇದೆ. ಇಲ್ಲಿ ಕೆಳಗಿನ ವ್ಯೂವನ್ನು ನೋಡ್ಬೋದು ಯಾವ ಥರ ಇದೆ ಅಂತ. ಕೆಳಗೆ ಫುಲ್ ಡ್ರೆಸ್ ಎಲ್ಲ ಬಟ್ಟೆಗಿಂತ ಜಾಸ್ತಿ ಲೈಟ್ ಹಾಕಿದೆ. ಇಲ್ಲಿ ಚಯ್ಯ ಫೋನ್ ಇದೆ. ಹಾಗೆ ಮತ್ತು ಚಿಕ್ಕ ಮಕ್ಕಳು ಆಡುವಂಥ ಆಟ ಸಾಮಾನಿದೆ. ಧನುಷ್ ಅವರು ಎಕ್ಸ್ಪೆರಿಮೆಂಟ್ಗಳನ್ನೆಲ್ಲ ಮಾಡಿ ನೋಡ್ತಾ ಇದ್ದಾರೆ. ಆಡಬಾರ್ದಿಲ್ವ ಧನುಷ್ ಅವರೇ? ನಾವಿಲ್ಲಿ ಕ್ರಾಫ್ಟ್ ಮೇಳದಿಂದ ಹೊರಗೆ ಬಂದಿದ್ದೇವೆ.
ಆಟ ಸಾಮಾನು ಜೊತೆ ಕೆಲವು ಪ್ರಯೋಗಗಳನ್ನೆಲ್ಲ ಮಾಡಿದ್ದೇವೆ. ಕೆಲವು ಪ್ರಯೋಗಗಳನ್ನು ಮಾಡುವಾಗ ಅಲ್ಲಿಯ ಹಿಂದಿ ಬಯ್ಯ ಹೊಡಿದ್ರಲ್ಲಿದ್ದರು, ಹಾಗೆ ನಾವು ಅವರು ಹೊಡಿಯೋದಕ್ಕಿಂತ ಮೊದಲು ಹೊರಗೆ ಬಂದಿದ್ದೇವೆ. ಇಲ್ಲದಿದ್ದರೆ ನಮ್ಮನ್ನಲ್ಲಿ ಚಪ್ಪುಡಿ ಚೂರು ಮಾಡಿ ಹಾಕಿದ್ರು. ಇಷ್ಟೇ ಸಂತಂಡ ಆರ್ಲ ಅಂಗಡಿ ಪಾಡೋದು ಇದಾಯ್ತೇವು. ಹಾಂ ಇಂಥದ್ದು ಹೊಸ ಐಟಮ್ ಕೇಳಿಲ್ಲ, ಕೇಳಿದ್ರೆ ನಮ್ಮದು ದುಡ್ಡಿಲ್ಲ ರೆಕಾರ್ಡ್. ಇದು ನನ್ನ ಅಂದಾಜಿ ಮೊಬೈಲಿಗೆ ಸಿಕ್ಕಿಸುವುದು ಎಂಥದ್ದಾಗಿರ್ಬೋದು. ಸ್ಪೀಕರ್ ಇಲ್ಲಿ ನೋಡ್ಬೋದು ಚಿಕ್ಕ ಚಿಕ್ಕ ಕಾರಿಂದ ಹಿಡಿದು ದೊಡ್ಡ ದೊಡ್ಡ ಲಾರಿ, ಬಸ್ ಎಲ್ಲ ಇಲ್ಲಿ ಸಿಗ್ತದೆ. ಗನ್ ಹಾಗೆ ಎಂತ ಬೇಕು ಎಲ್ಲ ಇಲ್ಲಿ ಅವೈಲೇಬಲ್ ಉಂಟು. ಸೊ ಯಾವುದು ಬೇಕಾದ್ರೂ ಇಲ್ಲಿ ತಗೊಳ್ಬೋದು. ನೋಡಿ ಮೈಕ್ ಇದೆ, ಹಾಗೆ ಕಾರ್ ಮತ್ತು ಬಾರ್ಬಿ ಡಾಲ್ ಮತ್ತು ಗನ್ ಉಂಟು. ಪೆಟ್ಟೆ ಮಾಡೋದು, ಪೆಟ್ಟೆ KGF 5 ಇಲ್ಲಿ ಉಂಟು. ಇದು KGF 3ಯಾ? ಅದು KGF 5 ಆ ಗನ್ ಗರುಡನಿಗೆ ಶೂಟ್ ಮಾಡಿದ ಗನ್ ಇಲ್ಲಿಂಟು. ಕರೆಂಟ್ ಸೋಯಿತು, ಹಾಗೆ ಕರೆಂಟ್ ಬಂತು. ಇಲ್ಲೊಂದು JCB ನೋಡ್ಬೋದು, ತುಂಬ ಚೆನ್ನಾಗಿದೆ, ರಿಯಲ್ JCB. ಹಾಗೆ ನಾವೆಲ್ಲ ಚಿಕ್ಕದಿರುವಾಗ ಇಲ್ಲಿ ಬಂದು JCB ಬೇಕು, ಟಿಪ್ಪರ್ ಬೇಕು ಅಂತ ಹೇಳಿ ಕೂಗದೆ ಇಲ್ಲಿಂದ ಜಾಗ ಖಾಲಿ ಮಾಡ್ತಾ ಇರಲಿಲ್ಲ. ಈಗ ನಾವು ಬರೀ ನೋಡಿ ಹೋಗ್ತಾ ಇದ್ದೇವೆ. JCB ಟಿಪ್ಪರ್ ತಗೊಂಡು ಎಂತ ಮಾಡಲಿಕ್ಕಿಲ್ಲ, ಇನ್ನು ನಮ್ಮ ಮಕ್ಕಳಿಗೆ ತೆಗೆದು ಕೊಡಬೇಕಷ್ಟೇ. ನೆನಪಿರ್ತೇನೆ ನಾನು. ನಮ್ಮ ಕಡೆ ಬಾಕಿ ಯಾರ ಕಡೆನೂ ಇಲ್ಲ. ನೋಡ್ಬೋದು ಬಟ್ಟೆ, ಆಟ ಸಾಮಾನು, ಹಾಗೆ ಮೇಕಪ್ ಕಿಟ್, ಆ ಥರ ಬೇರೆ ಬೇರೆ ರೀತಿಯದ್ದು ಐಟಮ್ಸ್ ಎಲ್ಲ ಇಲ್ಲಿ ಅವೈಲೇಬಲ್ ಉಂಟು. 10 ರೂಪಾಯಿಂದ ಹಿಡಿದು ಸುಮಾರು ರೇಟ್ನ ತನಕ ಉಂಟು. ಅಂದರೆ ನಿಮ್ಮ ಲಿಮಿಟೆಡ್ 10 ರೂಪಾಯಿ ಇಟ್ಕೊಂಡು ಜಾತ್ರೆಗೆ ಬಂದರೂ ಕೂಡ ಇಲ್ಲಿಂದ ಎಂತಾರು ತಗೊಂಡು ಹೋಗ್ಬೋದು. ತಗೊಂಡು ಹೋಗ್ಬೇಕು ಅಂತಿಲ್ಲ, ಖಾಲಿ ಕೈ ತಗೊಂಡು ಹೋದರೆ 10 ರೂಪಾಯಿ ಉಳಿತದೆ. ಹಾಗೆ ನೋಡಿ ಇಲ್ಲಿ ಓನ್ಲಿ 20 ರೂಪೀಸ್ ಅಂತ ಶಾಪ್. ಚಪ್ಪಲ್ ಶಾಪ್ ಉಂಟು, ಬಟ್ಟೆ ಶಾಪ್ ಉಂಟು, ಚೂಡಿದಾರ್, ಡ್ರೆಸ್, ಜೆಂಟ್ಸ್, ಲೇಡೀಸ್ ಎಲ್ಲ ಥರದ್ದು ಡ್ರೆಸ್ಸಸ್ ಇಲ್ಲಿ ಅವೈಲೇಬಲ್ ಉಂಟು. ಧನುಷ್ ಅವರೇ ಏನಾದರೂ ತಗೊಳ್ಳಿಕ್ಕಿದೆಯಾ? ಅದು ಇಲ್ಲಿ ಅವೈಲೇಬಲ್ ಇರೋದು ಭಾರಿ ಡೌಟ್ ಕಾಣ್ತದೆ. ನೋಡ ಹುಡುಕ್ತಾ ಹೋಗುವ, ಸಿಕ್ಕಿದರೆ ಚಾನ್ಸ್. ನೋಡಿ 250 ರೂಪೀಸ್ಗೆ ಬೇರೆ ಬೇರೆ ರೀತಿಯದು ಕುರ್ತಾ ಎಲ್ಲ ಅವೈಲೇಬಲ್ ಉಂಟು. ಅಲ್ಲಿ ಸ್ಕ್ಯಾನರ್ ಉಂಟು, ಸ್ಕ್ಯಾನರ್ಗೆ ಸ್ಕ್ಯಾನ್ ಮಾಡಿ ದುಡ್ಡು ಹಾಕ್ಲಿಕ್ಕೆ ಆಗ್ತದೆ ನೋಡಿ. ನಮಗೆ ಸಿಗೋದಿಲ್ಲ, ಅದು ಶಾಪಿದ್ದು ಓನರಿಗೆ ಸಿಗ್ತದೆ. ನಾವು ನಮ್ಮ ಲಾಭಕ್ಕೋಸ್ಕರ ಯಾವುದನ್ನು ಕೂಡ ಇಲ್ಲಿ ಮಾಡ್ತಾ ಇಲ್ಲ. ನಾವು ಒಂದು ಜಾತ್ರೆಯಲ್ಲಿ ಅಂಗಡಿ ಹಾಕಿದವರಿಗೆ ಸ್ವಲ್ಪ ಒಂದು ಸುಲಭ ಆಗಲಿ, ಒಂದು ಸ್ವಲ್ಪ ಜನ ಬರಲಿ ಅಂತೇಳಿ ಇಲ್ಲಿ ಹೋಗ್ತಾ ಇದ್ದೇವೆ. ನೋಡಿ ಇಲ್ಲಿ ಬೇರೆ ಬೇರೆ ರೀತಿಯದ್ದು JCB, ಕಾರ್ ಮತ್ತು ಟಿಪ್ಪರ್ ಎಲ್ಲ ಇದೆ. ಸಾಧಾರಣ ನಿಮ್ಮ ಮನೆಯಲ್ಲಿ ಚಿಕ್ಕ ಚಿಕ್ಕ ಕಣ್ಣಿಯೆಲ್ಲ ತೋಡ್ಲಿಕ್ಕಿದ್ರೆ ಈ JCB ಸಾಕು. ಇದರಲ್ಲಿ ಒಕ್ಕಿದ್ರೆ ಸಾಧಾರಣ ಈ ಮರಿಯಾಲ ಒಂದು ಸುಧಾರಿಸಬಹುದು. ಜೀಪ್ ನೋಡಿ, ಈ ಜೀಪ್ನಲ್ಲಿ ನಿಮ್ಮ ಮನೆಯಿಂದ ಒಂದು 10 ಜನಕ್ಕೆ ಹೋಗ್ಬೋದು. ನಾವು ಬಂದಲ್ಲೆಲ್ಲ ಕರೆಂಟ್ ಹೋಗ್ತದೆ. ಹೌದು, ಎಂತ ಅಂತ ಗೊತ್ತಿಲ್ಲ. ಅಂಗಡಿಯವರು ನಮ್ಮನೆ ನೋಡ್ತಾ ಇದ್ದಾರೆ. ಇನ್ನು ಶನಿವಾರನಾಗ್ಲಿ ಬರ್ತದೆ ಕರೆಂಟ್ ಹೋಗ್ದು ಅಂತೇಳಿ ಹೊಡಿಯೋ ಮೊದಲು ಅಲ್ಲಿಂದ ಎಲ್ಲ ಕರೆಂಟ್ ಹೋಗ್ತಾ ಉಂಟು ಗಡಿ ಗಡಿ. ಇಲ್ಲಿ ನೋಡಿ ಲೇಡೀಸ್ಗೆ ಬೇಕಾದಂಥ ಬಳೆ, ಇಂಥ ಬ್ಯಾಂಗಲ್ ಶಾಪ್ಸ್ ಎಲ್ಲ ಇದೆ. ಹೇಗತ್ತಕ್ಕ ಬರ್ಲಿಕ್ಕೆ ಇಲ್ಲಿ ಹಲವು ಇಂಗ್ಲೀಷ್ ಪಿಕ್ಚರ್ನಲ್ಲಿ ಆ್ಯಕ್ಟಿಂಗ್ ಮಾಡಿದಂತಹ ಕೊಲೆಗಳು ಕೂಡ ಇಲ್ಲಿದೆ. ನೋಡ್ಬೋದು. ಇದು ಯಾವ ಪಿಕ್ಚರಲ್ಲಿ ಆ್ಯಕ್ಟ್ ಮಾಡಿದೆ ಇವರೇ? ಇದು ನಮ್ಮದು ಕರ್ಪದ ಹೊಟ್ಟೆ ಅನ್ನೋದು. ಅದು ಕರ್ಸ್ ಆಫ್ ಚಕ್ಕಿ ಮತ್ತು ಬೇರೆ ಬೇರೆ ಇಂಗ್ಲೀಷ್ ಮೂವಿಗಳಲ್ಲಿ ಆ್ಯಕ್ಟಿಂಗ್ ಮಾಡಿದಂತಹ ಕೊಲೆಗಳು ಅಲ್ಲಿ ಇದ್ದಂದು. ಅದನ್ನು ಮೊನ್ನೆ ನಮ್ಮ ಇಲ್ಲಿದ್ದು ಸಾಯಿಬರು ಅದನ್ನು ಪೆಟ್ಟಿಗೆಯಲ್ಲಿ ಹಾಕಿ ತಂದು ಇಲ್ಲಿ ಬಿಟ್ಟದ್ದು. ಅಂದರೆ ಅದು 100 ರೂಪಾಯಿ ಇರ್ಬೋದು, ಅದಕ್ಕೆ 100 ರೂಪಾಯಿ ಇರಲಿಲ್ಲ, ರೇಟಿಗೆ ಇರಲಿಲ್ಲ ಅದರದ್ದು. ಅಷ್ಟೇ ಕಮ್ಮಿ ರೇಟಿಗೆಲ್ಲ ಇರ್ಬೋದು. ನೋಡಿ ವಿಧ ವಿಧವಾದ ಚಪ್ಪಲ್ಗಳೆಲ್ಲ ಇಲ್ಲಿ ಇದೆ. ನೀಲಿ ದೋಜುಲು
ఎక్కడి నుంచి నీళ్ళు ఇది ఇస్తున్నా ಆಲ್ಸೋ ಎಫೆಕ್ಟ್ ಭಾರಿ ಫಾಸ್ಟ್ ಉಂಟದು ತಿರ್ಗಾಯ್ನ ತೊಂದರೆ ಇಲ್ಲ. ನೋಡಿ ಇಲ್ಲಿ 200 ರೂಪಾಯಿ ಇಲ್ಲಿ ಬೇರೆ ಬೇರೆ ರೀತಿದು ಟಾಪ್ಗಳೆಲ್ಲ ಅವೈಲೇಬಲ್ ಇದೆ. ಅಂಗಡಿಗೆ ಹೋದ್ರೆ 300 ರೂಪಾಯಿ ಗ್ಯಾರಂಟಿ. ಇಲ್ಲಿ 200 ಗ್ಯಾರಂಟಿ. ಇಲ್ಲಿ 100 ರೂಪಾಯಿ ಇಲ್ಲ 50 ರೂಪಾಯಿ ಕಮ್ಮಿಗೆ ಇಲ್ಲಿ ಕೊಡ್ತಿರುವಂಥದ್ದು. ಹಾಗೆ ಹಾಗೆ ಇಲ್ಲಿ ನೋಡಿ, ಇಲ್ಲಿ ಎಂತ ತಗೊಂಡ್ರು ಬರೀ 20 ರೂಪಾಯಿ ಮಾತ್ರ. ಎಂತ ಇಲ್ಲ ಅಂತ ಇಲ್ಲ, ಎಲ್ಲ ಉಂಟು. ಕಪ್ಪು ಎಲ್ಲ ಮನೆಗೆ ಬೇಕಾದ್ದು ಮಾತ್ರ. ಮತ್ತು ಇಲ್ಲಿಗೆ ಬಂದು ಟಿಪ್ಪರ್ JCB ಬೇಕು ಅಂತ ಹೇಳಿದರೆ ಕೊಡೋದಿಲ್ಲ. ಇಲ್ಲಿ ಕನ್ನಡಿ ಇದೆ. ಲೋಟೆ, ಈ ಲೋಟೆಗೆ 20 ರೂಪಾಯಿ. ಇದರಲ್ಲಿ ಚಹಾ ಕುಡಿಬೋದು, ನೀರು ಕುಡಿಬೋದು, ಮತ್ತು ಬೇರೆ ಎಂತೆಂತೆಲ್ಲ ಬೇರೆ ಕುಡಿಬೋದು. ಅದು 20 ರೂಪಾಯಿಗಿಂತ ಕಡಿಮೆ ಉಂಟು ಸಾಮಾನಲ್ಲಿ. ತಗೊಂಡೋಗಿದ್ದು 12 ದಿನ ಬರ್ಬೋದು ನಮ್ಮ ಸಾಮಾನು. ಮತ್ತು ನಾವು ಈಗೆಲ್ಲ ಶಾಪಿಗೆಲ್ಲ ಬಂದರೆ ಅವರಿಗೆ ತುಂಬ ಲಕ್. ಮತ್ತು ಫುಲ್ಲು ಸೇಲಲ್ಲಿ ಅವರಿಗೆ ಕೂತ್ಕೊಳ್ಳಿಕ್ಕೆ ಕಿರುಮಲಿಕ್ಕೆ ಪುರುಸೋತಿರೋದಿಲ್ಲ. ಹಾಗೆ 2 ಕಡೆ ಕರೆಂಟ್ ಹೋದದ್ದು. ಕರೆಂಟ್ ಹೋದ ಫೋರ್ಸಿಗೆ ಅವರಿಗೆ ಸೇಲ್ ಜಾಸ್ತಿ ಆಗಿದೆ. ಸ್ವಲ್ಪ ಮಳೆ ಬಂದಿರೋ ಕಾರಣ ಸ್ವಲ್ಪ ಕಂಡ ಚೂರಾಗಿದೆ. ಹಾಗೆ ಕೆಲವರೆಲ್ಲ ಜಾರಿ ಬೀಳುವಂತಹ ಸನ್ನಿವೇಶಗಳು ಎದುರಾಗ್ತದೆ. ಹಾಗೆ ಸ್ವಲ್ಪ ಜಾಗ್ರತೆಯಲ್ಲಿ ಇರಬೇಕಾಗ್ತದೆ ನಾವು. ನೋಡ್ಬೋದು, ಅಲ್ಲಿ ದೊಡ್ಡ ದೊಡ್ಡ ಜಯಂಟ್ ವೀಲ್ನ ಹತ್ತಿರ ನಾವು ತಲುಪ್ತಾ ಇದ್ದೇವೆ. ನೀವೆಲ್ಲ ಕಾಯ್ತಿದ್ರಿ ಈಗ ಇಷ್ಟೊತ್ತು ವಿಡಿಯೋಲ್ಲಿ ಸ್ಕಿಪ್ ಎಲ್ಲ ಮಾಡಿ. ಈಗ ನೋಡಿ ಜಯಂಟ್ ವೀಲ್ ಮತ್ತು ಟೊರೊಟೊರ ಈ ಥರದ ಸುಮಾರು ಆಟ ಸಾಮಾನುಗಳು. ಆಟ ಸಾಮಾನು ಅಂತ ಹೇಳಿದರೆ ಇದು ಬೇರೆ ಆಟ ಸಾಮಾನು, ಮನೆಗೆ ತಗೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ಇಲ್ಲೇ ಬಂದು ಕೂತು ಆಟಾಡಿ ಹೋಗುವಂತಹ ಒಂದು ಪ್ಲೇಸ್ ಇರುವಂಥದ್ದು. ಆಯ್ತಾ ನಂದಿನಿ ಐಸ್ ಕ್ರೀಮ್ ಇದಾಗಿರ್ದು ಫ್ರೀಯಾ ಕೂಡ ಬಲೆ ಬಲೆ ನೆತ್ತೆ ಮಾರೆ ಅನ್ಪೋಯ್ಜಿ ಬಲೆ ಬಲೆ 100 ರೂಪಾಯಿಗೆ ಸಹ ಆಗ್ತದೆ. 100 ರೂಪಾಯಾ ತೂಪನ ತೂದು ಒಂದು ಎಕ್ಸ್ಪೀರಿಯನ್ಸ್ ಬಂದು ನಿನ್ನ ಅಸಲು ಮಗ್ಗುಂಟು ಹೋಯ್ತು ಆಯ್ತು. ಅದು ಬರೋ ಓಡಿಗೆ ಅವ ಓಡಿಗೆ ನಮಗೆ ಗೊತ್ತಾಗ್ಬಿಟ್ಟು ನಾವು ಈಗ ಅಲ್ಲಿಂತ VR ಎಂದು ಎಂಥದ ಇದೆ ಅಂತೆ. ಸೊ ಅಲ್ಲಿಗೆ ನೋಡ್ಲಿಕ್ಕೆ ಹೋಗುವ. ಅಲ್ಲಿ ಯಾರಾದರೂ ಜನ ಇದ್ದರೆ ಸೊ ಅದರ ಸಹ ವಿಡಿಯೋ ಮಾಡಿ ಹಾಕ್ತೇವೆ. ಹೊಸತ್ತು ಬಂದಿರುವಂಥದ್ದು ಇಂಥ ಜಾತ್ರೆಗೆ. ಸೊ ಇಂಥದ್ದೆಲ್ಲ ಹೊಸ ಹೊಸ ಪ್ರಯೋಗಗಳು ನಮ್ಮ ಜಾತ್ರೆಯಲ್ಲಿ ಆಗ್ತಾ ಇರ್ತದೆ. ನಮ್ಮ ಪುತ್ತೂರು ಅಂತ ಹೇಳಿದರೆ ಇಂಥ ಒಂದು ಪ್ರಯೋಗಗಳಿಗೆ ತುಂಬ ಫೇಮಸ್. ಅವತ್ತೊಮ್ಮೆ 3D ಒಂದಿತ್ತು. 3D ಯಾವುದು 3D ಧನುಶ್ವರೇ? ಅದು ಯಾವುದೊಂದು ಪುಟ್ಟಲ್ಲಿ ಯೂಟ್ಯೂಬ್ ವಿಡಿಯೋ ಹಾಕಿದ್ವಿ. 3D ಬಂದಿತ್ತು. ಹೌದೌದು, ಅದು ನನಗೆ ಮರ್ತೋಯ್ತು. ಈಗ ರಪ್ಪ ನೆನಪಾಯ್ತು 3D ಅಂತ ಹೇಳುವಾಗ. ಈಗ ಕಾಣುದಿಲ್ಲ. ಅದು 3D ಅವರು ಪೋಟಿ ಹಾಕ್ಲಿಕ್ಕೆ ಹೋಗಿದ್ದಾರೆ ನನ್ನ ಅಂದಾಜಿ. ಹಾಗೆ ಕಾಣ್ತಾ ಇಲ್ಲ. ಗೊಬ್ಬರ 100 ರೂಪಾಯಿ ಅದು ಬರ್ಸಿ ಗೊಬ್ಬುಜಿ ಜಸ್ಟ್ ವೀಡಿಯೋಗೆ ವ್ಲಾಗಿಗೆ ಇರ್ಬಾರ್ವಲ್ಲ ಒಂಜಿ ಪ್ರಮೋಷನ್ ಬರಲಿ ಶಾಪುದ ಎಲ್ಲ ರಿಲೀಸ್ ಆಗ್ಬೋದು. ಚಾ ಅಲ್ಲಿ VR ಇದ್ದು ಇದಕ್ಕೆ ಹೋಗಿದ್ದು. ಸೊ ಅಲ್ಲಿ ಕ್ರಿಕೆಟ್ ಎಲ್ಲ ಆಡುವಂತಹ ಒಂದು ಫೆಸಿಲಿಟಿ ಎಲ್ಲ ಇತ್ತು. ಸೊ ನಾವು ಅದು ಆಫರನ್ನು ರಿಜೆಕ್ಟ್ ಮಾಡಿದ್ದಲ್ಲ, 2 ಅವರಿಗೆ 100 ರೂಪಾಯಿ ಕೊಡಲಿಕ್ಕಿತ್ತು. ಸೊ ಹಾಗೆ ಅಷ್ಟು ಬಜೆಟ್ನ ವಿಷಯ ಅಲ್ಲ. ಅದು ಸುಮ್ಮನೆ ಯಾಕೆ ಒಂದು ಪೂರ್ತಿದು ಜಾಲಿಗೆ ಯಾಕೆ ದುಡ್ಡು ಖರ್ಚು ಮಾಡೋದು ಅಂತೇಳಿ ಸೀದಾ ಅಲ್ಲಿಂದ ಬಂದೆವು. ಬಟ್ ಟ್ರೈ ಮಾಡೋದಿದ್ದರೆ ಟ್ರೈ ಮಾಡ್ಬೋದು, ಎಂಥ ಬೇಜಾರಿಲ್ಲ. 100 ರೂಪಾಯಿ ಜಾಸ್ತಿ ಅಂತ ಹೇಳಲಿಕ್ಕೆ ಆಗ್ತದೆ ಧನುಷ್ ಅವರೇ. ಅಂದರೆ ಅಲ್ಲಿ ಅವರು ಸ್ಥಳ ಬಾಡಿಗೆ ಕೂಡ ಕೊಡಬೇಕಾಗ್ತದೆ. ಹಾಗೆ ಅವರು ತುಂಬ ಮೂಡೆಯಲ್ಲಿ ಕೂತಿರೋದ್ರಿಂದ ಸ್ವಲ್ಪ ಕಷ್ಟ ಅನಿಸ್ಬೋದು. ಅದು ಈ ಸಲ ಫಸ್ಟ್ ಅದರಿಂದ ಮೂಲೆಯಲ್ಲಿದ್ದಾರೆ, ನಡುವಲ್ಲಿ ಇರ್ಬೋದು ಮತ್ತೊಂದು ಜಾತ್ರೆ. ಹೌದು, ನಡುವಲ್ಲಿ ಕೂತ್ರೆ ಸ್ವಲ್ಪ ಜನ ಬರ್ತಾರೆ. ಯಾಕಂತ ಹೇಳಿದರೆ ಜನಗಳೆಲ್ಲ ಓಡಾಡ್ತಿರೋದೇ ನಡುವಿನಲ್ಲಿ ಆಗಿದ್ದರಿಂದ ಸ್ವಲ್ಪ ಜನ ಒಂದು ಬರುವಂತಹ ಸಾಧ್ಯತೆ ಇದೆ. ಬರುವ ವರ್ಷ ನಡುವಲ್ಲಿ ಹಾಕುವಂತಹ ಒಂದು ಅವರಿಗೊಂದು ಚಾನ್ಸ್ ಅವರಿಗೆ ಸಿಗಲಿ ಅಂತ ಹೇಳಿ ಗೇಮ್ ಎಲ್ಲ ಹಾಕಿದಾಗ ಅಲ್ಲಿ ಹಾಕಬೇಕು. ಆಗ ಜನವೇ ಜನ. ಅಲ್ಲಿ ನೋಡಿ ತೊಟ್ಟಿಲಲ್ಲಿ ಎಲ್ಲ ಅವರಿಗೆಲ್ಲ ಪುರ್ಸೋತೆ ಇಲ್ಲ, ಗಡಿ ತಿರುಗಿಸ್ತಾ ಇದ್ದಾರೆ. ಸೊ ಈಗ ಪುನಃ ತೊಟ್ಟಿಲಿನತ್ತ ನಮ್ಮ ಪಯಣ ಸಾಗ್ತಾ ಇದೆ. ಈಗ ನಾವು ಗೇಮ್ಸ್ ಆಡುವಂತಹ ಒಂದು ಜಾಗಕ್ಕೆ ಬಂದಿದ್ದೇವೆ. ಸೊ ಇಲ್ಲಿ ತೊಟ್ಟಿಲು ಮತ್ತು ಟೋರ ಅಂಥದ್ದೆಲ್ಲ ಬಿಟ್ಟು ಈ ಥರದ ಗೇಮ್ ಕೂಡ ಇರ್ತದೆ. ಅಂದರೆ ಇದು ಎಂತ ಆಡೋದು ಅಂತ ನನಗೆ ಗೊತ್ತಿಲ್ಲ. ಲಕ್ಕಿ ಗೇಮ್ಸ್ ಅಂದರೆ ಬಾಲ್ ಹಾಕಿ ಅದೇ ಕಲರಿಗೆ ಬಾಲ್ ಬಿದ್ದರೆ ಜ್ಯೂಸ್, ಹಾಗೆ ಬೇರೆ ಬೇರೆ ಥರದ್ದು ಆಟಗಳೆಲ್ಲ ಇಲ್ಲಿದೆ. ಇಲ್ಲಿ ನೋಡ್ಬೋದು, ಈ ಬಾಲಲ್ಲಿ ಆ 3 ಕರ ಹಾಕಿದ್ದನ್ನು ಬೀಳಿಸಿದರೆ ಎಂತಾದರೂ ಕೊಡ್ಬೋದು ನನ್ನ ಅಂದಾಜಿ. ಜ್ಯೂಸು ಸಿಗ್ತದೆ.
ದುಡ್ಡು ಸಿಕ್ಕಿದ್ರೆ ಚಾನ್ಸ್ ಕಿಸೆಗೆ ಹಾಕ್ಕೊಂಡು ಹೋದರೆ ಆಯಿತು. ಹಾಗೆ ಇಲ್ಲಿ ಈ ಸೈಡಲ್ಲಿ ಫುಲ್ಲು ಶಾಪ್ಸ್ ಇದೆ. ಸೊ ಅದಾದಮೇಲೆ ಸಿಗುವುದು ನಮಗೆ ದೊಡ್ಡ ದೊಡ್ಡ ಆಟ ಆಡುವಂತಹ ಪ್ಲೇಸ್. ನಾವು ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಇರುವಾಗ ಇದರಲ್ಲಿ ಆಟ ಆಡ್ತಾ ಇರೋದು ನೆನಪಿರ್ಬೋದು. ಅದೆಲ್ಲ 30 ರೂಪಾಯಿ ಇತ್ತು, ಈಗ 70 ಆಗಿದೆ. ಈಗ ರೇಟ್ ಜಾಸ್ತಿ ಆಗಿದೆ ಸ್ವಲ್ಪ, ಅಂದರೆ ಅದಕ್ಕೆ ಗಾಳಿಗೆ ರೇಟ್ ಜಾಸ್ತಿ ಆಗಿದೆ. ಈಗ ಆಕ್ಸಿಜನ್ನ ಬೆಲೆ ಜಾಸ್ತಿ ಆಗಿದೆ ಈಗ, ಹಾಗೆ ಸ್ವಲ್ಪ ಜಾಸ್ತಿ ಇದ್ದು. ಹಾಗೆ 70 ರೂಪಾಯಿಗೆ ಮಕ್ಕಳಿಗೆ ಎಷ್ಟು ಗಂಟೆ ಅಂತ ಗೊತ್ತಿಲ್ಲ, ಒಂದು 1/4 ಗಂಟೆ ಅಷ್ಟು ಹೊತ್ತು ಆಟ ಆಡ್ಬೋದು ನನ್ನ ಅಂದಾಜು. ಒಂದು ಅಂಗಡಿ ಅಲ್ಲ, ಒಂದು 3 ಅಂಗಡಿ ಇದೆ, 3 ಶಾಪಿಗೆ ಸಹ 70 ರೂಪಾಯಿ ಅಂತ ವಿಷಯ ಗೊತ್ತಿಲ್ಲ. ಮಕ್ಕಳಿಗೆ ಆಡಲಿಕ್ಕೆ ಟ್ರ್ಯಾಂಪೋಲಿನ್ ಮತ್ತು ಟ್ರ್ಯಾಂಪೋಲಿನ್ ಕೂಡ ಫಿಕ್ಸ್ ಮಾಡಿದ್ದಾರೆ, ಆಡುವವರು ಆಡ್ಬೋದು. ಹಾಗೆ ಮತ್ತು ದೋಣಿ ಉಂಟು ಚಿಕ್ಕದು, ಇದರಲ್ಲಿ ಇಲ್ಲಿಂದ ಪಣಂಬೂರು ಬೀಚಿಗೆ ಸೀದಾ ಹೋಗ್ಬೋದು. ನಿನ್ನೆ ಸ್ವಲ್ಪ ಜನ ಕಮ್ಮಿ ಇದ್ದರು, ಬಟ್ ಇವತ್ತು ಸ್ವಲ್ಪ ಜನ ಜಾಸ್ತಿ ಕಾಣ್ತಿದ್ದಾರೆ. ನಿನ್ನೆ ಕೂಡ ಬಂದಿದ್ದೆ ನಾನು, ನಿನ್ನೆ ದೇವರು ಕೋರ್ಟ್ ರಸ್ತೆಗೆ ಬಂದಿದ್ದರು, ಸೊ ಅಲ್ಲಿಗೆ ಬಂದಿದ್ದೆ. ಇವತ್ತು ಸೀದಾ ಜಾತ್ರೆ ಗದ್ದೆಗೆ ಬಂದಿದ್ದೇನೆ. ಹಾಗೆ ಸ್ವಲ್ಪ ಜನ ಫ್ಯಾಮಿಲಿ ಜಾಸ್ತಿ ಕಾಣ್ತಾ ಇದೆ. ಸೊ ಇಲ್ಲಿ ನೋಡ್ಬೋದು ಬೈಕ್, ಕಾರ್, ಹಾಗೆ ಬೇರೆ ಬೇರೆ ರೀತಿಯ ಆಟಗಳು ಇಲ್ಲಿ ನೋಡ್ಬೋದು. ನೋಡಿ, ಈ ಕಾರಲ್ಲಿ ಆಡಿ ಅವರ ಸ್ಕಾರ್ಪಿಯೋ ಗಾಡಿದೆ. ಟಿಕೆಟ್ ಇದೆ. ನಾವು ಇಲ್ಲಿ ಇದರಲ್ಲಿ ಜಾಯಿಂಟ್ ವೀಲಲ್ಲಿ ಕೂತ್ಕೊಳ್ಳಿಕ್ಕೆ ಬಂದೇವೆ. ಸೊ ಕಳೆದ ಜಾತ್ರೆ ಆದಮೇಲೆ ಇವತ್ತೇ ಕೂತ್ಕೊಳ್ತಿರು ಜಾಯಿಂಟ್ ವೀಲಲ್ಲಿ. ಬೇರೆ ಕಡೆ ತುಂಬ ಕಡೆ ಜಾತ್ರೆಗೆ ಹೋಗಿದ್ರು ಕೂಡ ಎಲ್ಲಿ ಕೂಡ ಕೂತಿರಲಿಲ್ಲ. ಸೊ ನಾನು ಹಾಗೂ ಧನುಷ್ ಇವರು ಜಾಯಿಂಟ್ ವೀಲಲ್ಲಿ ಕೂತ್ಕೊಳ್ಳಿಕ್ಕೆ ಅಂತ ಬಂದಿದ್ದೇವೆ. ಸೊ ನೋಡುವ ಇದರ ಒಂದು ಎಕ್ಸ್ಪೀರಿಯನ್ಸ್ ಹೇಗಿರ್ತದೆ ಅಂತ. ನೋಡಿ ಆಗಿದೆ, ಬಟ್ ನಿಮಗೆ ಒಂದು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಹೇಗಿರ್ತದೆ ಅಂತ ನೋಡುವ. ನೋಡ್ತಾ ಇರ್ಬೋದು ತುಂಬ ಜನ ಇದ್ದಾರೆ, ಎಲ್ಲ ಇಳಿಸ್ತಾ ಇದ್ದಾರೆ. ಇನ್ನು ನೆಕ್ಸ್ಟ್ ಟ್ರಿಪ್ಪಲ್ಲಿ ನಾವು ಕೂತ್ಕೊಳ್ಳಿಕ್ಕಿದ್ದೇವೆ, ಗೊತ್ತಿಲ್ಲ ನೆಕ್ಸ್ಟ್ ಟ್ರಿಪ್ಪಲ್ಲಿ ಕೂತ್ಕೊಳ್ಳಿಕ್ಕೆ ಸಿಗ್ಬೋದು. ಅಂದರೆ ತುಂಬ ಜನ ಏನು ಕಾಣ್ತಾ ಇಲ್ಲ. ನಾಳ್ದು 2 ಡೇಸ್ ಕಳೆದ ಮೇಲೆ ಸ್ವಲ್ಪ ಜನ ಇರ್ತಾರೆ. ನೋಡುವ ಹೇಗೆ ಒಂದು ಎಕ್ಸ್ಪೀರಿಯನ್ಸ್ ಹೇಗಿರ್ತದೆ ನೋಡುವ. ಇದರ ಪಕ್ಕದಲ್ಲಿ ಬ್ರೇಕ್ ಡ್ಯಾನ್ಸ್ ಆಗ್ತಾ ಇದೆ, ಅದರ ಎಕ್ಸ್ಪೀರಿಯನ್ಸ್ ಬರೀ ನೋಡಿ ಪಡ್ಕೊಳ್ಳೋದು ಒಳ್ಳೇದು ಅಂತ ಅನಿಸ್ತಾ ಉಂಟು. ನನ್ನ ಬಗ್ಗೆ ಕೇಳ್ತದೆ ಗೊತ್ತಿಲ್ಲ. ಹೇಗೆ ಅನಿಸ್ತಾ ಇದೆ ಧನುಷ್ ಅವರೇ? ಆದರೆ 100 ರೂಪಾಯಿ ಕೊಟ್ಟದಕ್ಕಂತೂ ನಾವು ಮರ್ಯಾದೆ ಕೊಡಬೇಕಾಗ್ತದೆ. ಫೈನಲಿ ನಂಬರ್ ಔಟ್ ಬಂದಿದೆ. ಸೊ ಕೂತ್ಕೊಳ್ಳಿಕ್ಕೆ ಮುಂದಾಗ್ತಾ ಇದ್ದೇವೆ. ಎಸ್, ತೇರಲ್ಲಿ ಕಾಣ್ತಾ ಇದೆ ಹೊರ ಮುಟ್ಲೆ ಅಣ್ಣ. ಹೇಗೆ ಅನ್ನಿಸ್ಬೋದು? ಮೊಬೈಲ್ ಬಿದ್ದು ಈ ಪಲಾಯಿಗೆ ಬಿದ್ದರೆ ಚಾನ್ಸ್, ಈ ಸೈಡ್ ಎಲ್ಲ ರಟ್ಟಿದ್ರೆ ಮತ್ತೆ ಮೊಬೈಲ್ ಕೈಗೆ ಸಿಗ್ಲಿಕ್ಕಿಲ್ಲ. ಇನ್ಸ್ಟಾಗ್ರಾಮದಲ್ಲಿ ಫುಲ್ ಸಂತೆ. ಇನ್ನು ಪೂರ್ವ ಒಂದು ಮನಸ್ಸು ಮಾಡುವ ಹಾಗೆ ಕಾಣ್ತಾ ಇಲ್ಲ ನಮ್ಮ ಧನುಷಿಯವರು.
ಈಗ ಈ ಕಡೆಯಿಂದ ಕಾಣ್ತಾ ಇದೆ ಬೇರೆಯವರೆಲ್ಲ ಬರೆದು ಜಾತ್ರೆಗೆ ಬರುವ ದಾರಿ ಈಚೆ. ನಾವು ಕೊನೆಗೆ ಎತ್ತಿದ್ವಿ. ತುಂಬ 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 ಮೇಲೆಗೆ ಬಂದಿದ್ದೇವೆ. ಈಗ ಹಾರ್ಟ್ನ ಗಾಳಿ ಹೋಗಿ ಶ್ವಾಸಕೋಶದಲ್ಲಿ ಕೂತ್ಕೊಂಡಿದೆ. ತುಂಬ ಭಯ ಆಗ್ತಾ ಇದೆ. ನಮ್ಮ ಜೊತೆ ಸಂಪ್ರೀತಿಯವರು ಕೂಡ ಬರಬೇಕಿತ್ತು, ಆದರೆ ಅವರು ಕಾರಣಾಂತರಗಳಿಂದ ನಮ್ಮ ಜೊತೆ ಜಾಯ್ನ್ ಆಗ್ಲಿಕ್ಕೆ ಆಗಲಿಲ್ಲ. ಅವರು ಇರ್ತಾ ಇದ್ರೆ ಒಂದು ಮಜಾ ಇರ್ತಿತ್ತು ವ್ಲಾಗ್ನಲ್ಲಿ. ಅದೊಂದು ಫನ್ನೇ ಬೇರೆ. ನೀವು ನೋಡಿರ್ಬೋದು ನಮ್ಮ ಮಂಗಳೂರಿಗೆ ರೈಲಲ್ಲಿ ಹೋದಂತಹ ವಿಡಿಯೋ. ಅಂದಾಜಿ ನಮ್ಮ ತೊಟ್ಟಿಲು ಈಗ ತಿರುಗಲಿಕ್ಕೆ ಶುರುವಾಗಿದೆ. ಮೆಲ್ಲ ಮೆಲ್ಲ ಆಂಟು ಆಗಲಿ ನಮಗೆ ಹಾರ್ಟಲ್ಲಿ ಬುಕ್ಕು ಬುಕ್ಕು ಹೇಳ್ತಾ ಇದೆ. ನೋಡ್ಬೋದು ಅಲ್ಲೆಲ್ಲ ಫುಲ್ಲು ಅಂಗಡಿಗಳು. ಆಗ ತೋರಿಸಿದಂಥ ಬ್ರೇಕ್ ಡ್ಯಾನ್ಸ್ ಇಲ್ಲಿ ಕೆಳಗೆ ಕಾಣ್ತಾ ಇದೆ. ಇದು ಆಗ ನೋಡಿದಂಥ ಮಕ್ಕಳ ಆಟದ ಜಾಗ. ಇಲ್ಲೆಲ್ಲ ಫುಲ್ಲು ತಿರುಗುವಂತಹ ಆಟಗಳನ್ನು ಎಲ್ಲ ಸೆಟ್ ಮಾಡಿದ್ದಾರೆ. ಸೊ ನಾಳ್ದು ಬೆಡಿ ಮರದಿರುವಾಗ ಆ ಸೈಡ್ ಆಗ್ತದೆ. ಇವತ್ತಲ್ಲಿ ಕಾರ್ ಪಾರ್ಕಿಂಗ್ ಎಲ್ಲ ಮಾಡಿದ್ದಾರೆ ಅಲ್ಲ ಧನುಷ್ ಅವರೇ? ಈ ಸರ್ತಿ ಬೆಡಿ ಮರದ್ದು ಎಲ್ಲಿರ್ಬೋದು? ಅಲ್ಲೇ ಇರ್ಬೋದಾ ಅಲ್ಲ ಬೇರೆ ಕಡೆಗೆ ಹಾಕ್ಬೋದಾ? ನನ್ನ ಪ್ರಕಾರ ಅಲ್ಲಿ ಇರ್ಬೋದು. ಎಲ್ಲ ಕಡೆ ಸ್ವಲ್ಪ ತುಂಬಿದೆ ಈಗ. ನಾವು ತುಂಬ ಟಾಪಲ್ಲಿ ಇದ್ದೇವೆ ಈಗ. ಇದು ನಮ್ಮ ಟಾಪ್. ಇಲ್ಲಿ ಮೇಲೆ ಯಾವುದು ಗೊತ್ತಿರಲಿಲ್ಲ. ಇದು ಹೈಯೆಸ್ಟ್ ಪೀಕ್ ಎತ್ತರದಲ್ಲಿದ್ದೇವೆ. ಪುತ್ತೂರಿನ ಬಿಲ್ಡಿಂಗ್ಗಿಂತ ಕೂಡ ಎತ್ತರದಲ್ಲಿದ್ದೇವೆ ಅಂತ ಕಾಣಿಸ್ತಾ ಉಂಟು. ಆದರೆ ಐಸೈಟ್ ನೋಡುವಾಗ ಅದಕ್ಕಿಂತ ಸ್ವಲ್ಪ ತಕ್ಕಲ್ಲಿ, ಇಲ್ಲದ್ರೆ ಅದರಾಗೆ ಇದ್ದೇವೆ ಅಂತ ಅನ್ನಿಸ್ತಾ ಉಂಟು. ನಾನು ಸ್ವಲ್ಪ ಆ ಕಡೆ ಈ ಕಡೆ ಇರೋದ್ರಿಂದ ಮಾಲ್ತಾ ಇದೆ ಅನ್ನಿಸ್ತಾ ಇಲ್ಲ. ಗುಳುಗುಲು ಹಾಕ್ತಾ ಇದೆ. ಈಗ ನಾವೇನು ತಿನ್ನದೆ ಮತ್ತೆ ಬರಬೇಕು ತಿತ್ತು ಸರ ನೋಡ್ಬೋದು. ಅದೊಂದು ನೋಡಿ, ಅದು ತುಂಬ ಚೆನ್ನಾಗಿದೆ. ಅದು ತಿರುಗುದ ಪೆಟ್ಟು ನೋಡುವಾಗಲೇ ತುಂಬ ಖುಷಿ. ಅಂದರೆ ಕಳೆದ ಸರ್ತಿ ಕೂತಿದ್ದೆ, ತಲೆಗೆ 2 ಕೆಂಪಿದು ಕೊಂಬು ಬರ್ತಲ್ಲ ಆ ಟೈಪಿದ್ದು ಒಂದು ಹೇರ್ ಬ್ಯಾಂಡ್ ಹಾಕಿ ಕೂತಿದ್ದೆ. ಸೊ ಅದು ತಿರುಗುವ ಪೆಟ್ಟಿಗೆ ಹೇರ್ ಬ್ಯಾಂಡ್ ಎಲ್ಲಿ ರಟ್ಟಿದೆ ಅಂತ ಗೊತ್ತಾಗಲಿಲ್ಲ. ಸೊ ಹಾಗೆ ಈ ಸರ್ತಿ ಅದರಲ್ಲೆಲ್ಲ ಕೂರುವಂಥ ಸಾಹಸ ಮಾಡ್ತಾ ಇಲ್ಲ. ಯಾಕಂತೇಳಿದರೆ ನನ್ನೊಂದು ಕೈ ಸ್ವಲ್ಪ ನೋವಿರೋದ್ರಿಂದ ಇಲ್ಲಿ ಕೂಡ ಗಟ್ಟಿಯೆಲ್ಲ ತುಂಬ ಬಲ ಹಾಕಲಿಕ್ಕೆ ಆಗುವುದಿಲ್ಲ. ಈಗ ತಿರುಗಲಿಕ್ಕೆ ಸ್ಟಾರ್ಟ್ ಆಗಿದೆ ನಮ್ಮ ತೊಟ್ಟಿಲು. ತೊಟ್ಟಿಲ್ನ ಡ್ರೈವರ್ ಅಲ್ಲಿ ಕೂತಿದ್ದಾರೆ ನೋಡಿ. ಈಗ ಅಷ್ಟೊಂದು ಫಾಸ್ಟ್ ಏನು ತಿರುಗ್ತಾ ಇಲ್ಲ. ಅವ್ರ ಆಕ್ಸಿಲೇಟರ್ ತೊರಿಬೇಕಷ್ಟೇ. ಒಂದು ಹೊಟ್ಟೆಯಲ್ಲಿ ಗಾಳಿಯಲ್ಲಿ ಗಾಳಿ ಆದಂತ ಅನುಭವ ಆಗ್ತಿದೆ. ಗಾಳಿಯಲ್ಲಿ ಹೋಗೋದಿಲ್ಲ. ಒಂದು ಬೋಲ್ಟ್ ಬಿಚ್ಚಿದ್ರೆ ನಮ್ಮ ಗದ್ದಿಗೆ ಹೇಳುವಾಗಿಲ್ಲ. ಓ ದೇವ, ಆಕಾಶ ಬರೋದು ಅದನ್ನು ಒಮ್ಮೆ ಗೊತ್ತ ಬಂದಾಯ್ತು. ಈಗ ಒಮ್ಮೆಲೆ ಕೆಳಗೆ ಆಗ್ತದೆ. ಆಯ್ತು, ನಿಲ್ಲಿಸಿದ್ರು. ಸುಮಾರು ಒಂದು 5 ನಿಮಿಷಗಳ ಕಾಲ ತಿರುಗಿಸಿದ್ದಾರೆ. ಇವರಿಗೆ ನಿಜವಾಗಿ ಒಂದು ದೊಡ್ಡ ಬಿಗ್ ಗ್ರೌಂಡ್ ಆಫ್ ಅಪ್ಲಾಸ್ ಕೊಡಬೇಕು. ನಿಜವಾಗಿ ಕೊಡಬೇಕು. ಅದು ಮೇಲೆ ನಡುವಿಗೆ ಎತ್ತು ಕೊಟ್ಟಲ್ಲ, ಒಂದು ಗಾಳಿ ಆದ ಅನುಭವ. ಅದು ವರ್ಣಿಸಲು ಅಸಾಧ್ಯವಾದಂತಹ ಆ ಸಂಗತಿ. ಹೌದು, ಕೆಳಗೆ ಇರುವಂತಹ ಮೇಲೆ ಒಂದು ಮಜಾ, ಕೆಳಗೆ ಇಲ್ಲ. ಜನ ಇಲ್ಲದ ಕಾರಣ ಮೇ ಬಿ ತೊಟ್ಟಿಲನ್ನು ತಾರಮಾರ ತಿರುಗಿಸ್ತಾ ಇದ್ದಾರೆ. ಓನ್ಲಿ 6 ರೌಂಡ್ಸ್ ಅಂತ ಪ್ರಿಂಟಲ್ಲಿ ಬರ್ತಿತ್ತು. ಇದನ್ನು 10 ರೌಂಡ್ ಆಯ್ತು. ಹೇಗೆ ಅನ್ನಿಸಿತು ಧನುಷ್ ಇವರೇ? ಅನುಭವ. ನಾನು ಮೊದಲೆಲ್ಲ ಸುಮ್ಮನೆ ತಮಾಷೆಗೆ ಹೇಳಿದಂತೆ ಜಾಲಿ ಮಾಡಿ ಇಲ್ಲಿ ಹಿಂದೆ ತಲೆ ಎಲ್ಲ ಒಂಥರ ಮರ್ಕಾದಾಗೆ ಆಗ್ತಾ ಉಂಟು. ಒಂಥರ ತಲೆ ತಿರುಗಿದಾಗೆ ಆಗ್ತಾ ಉಂಟು. ಅಂದರೆ ಇವ 6 ರೌಂಡ್ ಅಂತೇಳಿ ನನ್ನ ಅಂದಾಜಿ ಸಾಧಾರಣ ಒಂದು 16 ಜಾಸ್ತಿ ರೌಂಡ್ ಒಂದು 30-35 ರೌಂಡ್ ತನಕ ಹೋಗಿರ್ಬೋದು.
ಈಗ ಒಂದು ಧರ್ಮದೊಂದು ರೌಂಡ್ ಉಂಟು, ಅಂದರೆ ಎಲ್ಲರನ್ನು ನಿಲ್ಲಿಸ್ತಾ ಇದ್ದಾರೆ. ಸೊ ನಮ್ಮ ಚಾನ್ಸ್ ನಾವು ಲಾಸ್ಟಲ್ಲಿ ಇದ್ದೇವೆ ಅಂತ ಯಾರ ಹತ್ರ ಅನುಭವ ಕೇಳಲಿಕ್ಕೆ ಆಗುದಿಲ್ಲ. ಸೊ ನಮ್ಮ ಅನುಭವವನ್ನೇ ನಾವು ಹೇಳ್ಬೇಕಷ್ಟೇ ಇಲ್ಲಿ. ಹೇಗೆ ಅನಿಸ್ತು ಧನುಷ್ ಅವರೇ ದೈವಿಗೆ ಎಂತ ಯಾವುದ್ರಲ್ಲಿ ಹೋದ್ ನೀವು? ನಾನು ಹಿಮಾಲಯಕ್ಕೆ ಎಲ್ಲ ಒಬ್ಬ ಹುಡುಗ, ನೀವಾದ್ಮೇಲೆ ಒಬ್ಬ ಹುಡುಗ ಬಂದ, ಅವನು ಬಂದು ನೋಡಿ ಹೋಗೋ ತನಕ ಕೂಡ ನಿಮ್ಮದು ನೋಡಿ ಆಗಲಿಲ್ಲ. ನನಗೊಂದು ಪ್ರೀಮಿಯಂ ಸಿಕ್ಕಿದಾಗೈತಿ ಇವತ್ತು. ಆ್ಯಕ್ಚುಲಿ ನಾನು ನೋಡುವಾಗ ಅದೊಮ್ಮೆ ವಿಡಿಯೋ ಕ್ರ್ಯಾಕ್ ಆದಾಗ ಅನ್ನಿಸ್ತು, ಅಂದರೆ ಅದು ನಾನು ಕರೆಕ್ಟ್ ಅದಕ್ಕೆ ಮೋಷನ್ಗೆ ಕರೆಕ್ಟ್ ನಾನು ಮೂಮೆಂಟ್ ಕೂಡ ಕೊಡಬೇಕಂತೆ. ಸೊ ಹಾಗೆ ಸ್ವಲ್ಪ ವೀಡಿಯೋ ಕ್ರ್ಯಾಕ್ ಆಗಿ ಅನ್ನಿಸ್ತು. ಮತ್ತು ಉಳಿದ ಫೀಲೆಲ್ಲ ತುಂಬ ಚೆನ್ನಾಗಿತ್ತು, ಎಲ್ಲಿ ಸ್ವಲ್ಪ ಮಾಲಿದಾಗೆ ಮೇಲೆ ಎಲ್ಲ ಆದಾಗೆ ಎಲ್ಲ ಅನ್ನಿಸ್ತಾ ಇತ್ತು. ಮತ್ತು ಆ ಇನ್ನೊಬ್ಬ ಹುಡುಗ ಅಂತೂ ತುಂಬ ಹೆದರಿದ್ದ, ಲೈಕ್ ಸ್ವಲ್ಪ ಬ್ಯಾಲೆನ್ಸ್ ತಪ್ಪಿದ ಮೇಲೆ ಮತ್ತೆ ಅವನಿಗೆ ನಿಲ್ಲಲಿಕ್ಕೆ ಆಗ್ತಿರಲಿಲ್ಲ ಹಾಗೆ. ಸೊ ಇಷ್ಟೆಲ್ಲ ಒಂದು ಎಕ್ಸ್ಪೀರಿಯೆನ್ಸ್ ಮಾಡಿ ಇಲ್ಲಿಂದ ಜಾತ್ರೆ ಕಂಡದಿಂದ ಇವತ್ತು ನಾವು ಡೇ 5 ಅಲ್ಲ, ಇವತ್ತು 5ನೇ ದಿನ ಜಾತ್ರೆ ನಡೀತಾ ಇರೋದು. ಸೊ 5ನೇ ದಿನದಲ್ಲಿ ನಾವು ಮನೆಗೆ ಹೊರಟಿದ್ದೇವೆ. ಈಗ ಇನ್ನು ಮನೆಗೆ ಹೊರಡ್ತೇವೆ. ಬಾಯ್ ಬಾಯ್ ಆ್ಯಂಡ್ ದಿಸ್ ಇಸ್ ಎಂಡ್ ಆಫ್ ವಿಡಿಯೋ ಗೈಸ್. ವಿ ವಿಲ್ ಮೀಟ್ ಅಗೇನ್ ಇನ್ ಅನದರ್ ವಿಡಿಯೋ ಆ್ಯಂಡ್ ಎಸ್ ರವಿಯನ್ನು ಅಮ್ಮೀರ್ ದೋಷಿ ಬೇರೆ ಇವತ್ತು ಡೇ 6 ನಾನು ಮತ್ತು ಸಂಪ್ರೀತಿ ಇಲ್ಲಿ ಪಡೀಲಿಗೆ ಪೇಟೆ ಸಾವರಿ ದೇವರದು, ಹಾಗೆ ಅಲ್ಲಿಗೆ ಬಂದಿದ್ದೇವೆ. ವಿಡಿಯೋ ದೇವರದು ಕ್ಲಿಪ್ ಸಿಕ್ಕಿದರೆ ಅದನ್ನು ಅಪ್ಲೋಡ್ ಮಾಡ್ತೇನೆ ಜೊತೆಗೆ. ಹೇಗೆ ಅನ್ನಿಸ್ತಾ ಇದೆ ಸಂಪ್ರೀತ್ ಅವರೇ ನಿಮಗೆ? ಆಗ VR ಅಲ್ಲಿ ಇದು ಯಾವುದು ಸೋಲಾರ್ ಸಿಸ್ಟಮ್ ಇದ್ದು ಅಂತ ವಿಡಿಯೋ ನೋಡಿದರೆ ಅದರ ಬಗ್ಗೆ ಹೇಗೆ ಅನ್ನಿಸ್ತಾ ಇದೆ? ಆಗ್ಬೋದು. ಅದರಲ್ಲಿ ಎಂತ ಎಲ್ಲ ನೋಡಲಿಕ್ಕೆ ಸಿಕ್ಕಿದೆ ನಿಮಗೆ? ರಾಕೆಟ್, ಭೂಮಿ ಎಲ್ಲ ಹಾಗೆಲ್ಲ ನೋಡಲಿಕ್ಕೆ ಸಿಗ್ತದೆ. ಹೇಗೆ ಸ್ವಲ್ಪ ಸ್ವಲ್ಪ ನಾವು ಅನಿಸ್ತದೆ ಹೇಗೆ ಹೋಗುದು ಅಲ್ಲಿ ಇದ್ದಾಗೆ ಹಾಗೆ. 100 ರೂಪಾಯಿಗೆ ಅದು ನಿಮಗೆ ವರ್ತ್ ಅಂತ ಅನ್ನಿಸ್ತಾ? ಆಗ್ಬೋದು, ಅದಾಗ್ಬೋದು. 100 ರೂಪಾಯಿಗೆ ಅಂಥದ್ದು ಸಿಗ್ತದಂತೆಲ್ಲ 1,500 ನಾವು ತಗೊಳ್ಬೇಕು ಅಂತ ಇದ್ದೀವಿ. ಯಾರು? ಹಾಗೆ ನಾವೇ ನೀವು ತಗೊಳ್ಳಿ. The border